ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಲೆಕ್ಕ ಪಕ್ಕ ಮಾಡ್ಕೊಂಡ್ರ ರಾಜ್ಯ ಪ್ರಮುಖ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಡಿ.ಕೆ. ಡೆಲ್ಲಿಯಲ್ಲಿ ಡಿ.ಕೆ. ಕಾರ್ಯಾಚರಣೆಗೆ ಸಿಡಿದೆದ್ದ ಕೈಬಣ. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಒಂದಾಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಹೂಡಿರೋ ಬಾಣ ಗುರಿ ತಲುಪುತ್ತಾ ಬಿಡುತ್ತಾ ಗೊತ್ತಿಲ್ಲ. ಗುರಿ ತಲುಪಿದ್ರೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆಯೊಂದಾಗಲಿಕ್ಕಿದೆ. ಮತ್ತದು ಆದಷ್ಟು ಬೇಗ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಎಲ್ಲ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿವ್ಯೂ. ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಅಹಿಂದ ನಾಯಕರ ಮೀಟಿಂಗ್ಗೆ ಬ್ರೇಕ್ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಮೊನ್ನೆ ಒಂದು ಮೀಟಿಂಗ್ ಆಯಿತು, ಅವರು ಫಾರಿನ್ನಲ್ಲಿದ್ದರು ಮತ್ತು ಆ ಮೀಟಿಂಗಲ್ಲಿ ಡಿ.ಕೆ. ವೇಗಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿದ್ದೇ ಸದ್ದು ಮಾಡ್ತು ಸಿಕ್ಕಾಪಟ್ಟೆ. ಅಂಥದ್ದೇನೂ ಇಲ್ಲ, ಜಸ್ಟ್ ನ್ಯೂ ಇಯರ್ ಭೋಜನಕೂಟ ಅಂತ ಸಮಜಾಯಿಷಿ ಕೊಟ್ಟರು. ಏನೇನೋ ಇರತ್ತಪ್ಪ ಮಾತಾಡೋದು ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರು ಹೇಳಿದರು. ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿ ಕಾರ್ಯಾಚರಣೆ ಚುರುಕಾಗಿಸಿರೋ ಹೊತ್ತಲ್ಲೇ ಮತ್ತೊಂದು ದಿಢೀರ್ ಖಾಸಗಿ ಹೋಟೆಲಲ್ಲಿ ಭೋಜನಕೂಟ ವ್ಯವಸ್ಥೆ ಆಗಿತ್ತು ಪರಮೇಶ್ವರ್ ಅವರಿಂದ. ಎಲ್ಲ SC/ST ಸಮಾವೇಶ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹೈಕಮಾಂಡ್ ಅನುಮತಿ ಪಡ್ಕೊಂಡೇ ಮಾಡ್ತೀವಿ. ಅದಕ್ಕೆ ಬೇರೆ SC/ST ಹೊರತಾಗಿ ಬೇರೆಯವರು ಬರಬಹುದು, ಬಟ್ ನಾವು ಒಂದು ಸಮಾವೇಶ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಅದೇ ರೀತಿ ಒಂದು ಭೋಜನಕೂಟ ಅಂತ ಪರಮೇಶ್ವರ್ ಅವ್ರ ಕಡೆಯಿಂದ ಮಾಹಿತಿ ಬಂದಿತ್ತು. ಖಾಸಗಿ ಹೋಟೆಲಲ್ಲಿ ಅರೇಂಜ್ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಸುರ್ಜೇವಾಲಾ ಅವ್ರ ಕಾಲ್ ಬಂದು ಇದಕ್ಕೆ ಬ್ರೇಕ್ ಬಿದ್ದಿದೆ. ರಾಜ್ಯದ ಅಹಿಂದ ನಾಯಕರ ಮತ್ತೊಂದು ಮೀಟಿಂಗಿಗೆ ಬ್ರೇಕ್ ಬಿದ್ದಿದೆ. ಅಲ್ಲಿಗೆ ಬೆಳಗ್ಗೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ಅನ್ನೋ ಸುದ್ದಿ ಬಂತು. ಇಂಥದ್ದೆಲ್ಲ ಡಿನ್ನರ್ ಪಾಲಿಟಿಕ್ಸ್ಗೆ ಮೊದಲು ಬ್ರೇಕ್ ಹಾಕಿ ಬೇರೆ ಬೇರೆ ಸುದ್ದಿಗಳು ಓಡಾಡ್ತಾ ಇದ್ದಾವೆ. KPCC ಅಧ್ಯಕ್ಷ ಬದಲಾವಣೆ ಮತ್ತೊಂದು ಅಂತ ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಹಾಕ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರ ತಗೊಳ್ಳೋದು ಇವರೆಲ್ಲ ಯಾರು ಅನ್ನೋ ರೀತಿಯಲ್ಲಿ ಒಂದು ಅಸಮಾಧಾನ ಸ್ಫೋಟವಾಗಿತ್ತು. ಅಲ್ಲೊಂದು ರೀತಿಯಲ್ಲಿ ಚರ್ಚೆ, ಇಲ್ಲೊಂದು ರೀತಿಯಲ್ಲಿ ಚರ್ಚೆ, ಸುದ್ದಿಗಳನ್ನು ನೀವು ಕೂಡ ಗಮನಿಸಿರ್ತೀರಿ. ವೇಣುಗೋಪಾಲ್ ಅವ್ರ ಚರ್ಚೆ ಬೆನ್ನಲ್ಲೇ ಸುರ್ಜೇವಾಲಾ ಅವರಿಂದ ಪರಮೇಶ್ವರ್ ಅವ್ರಿಗೆ ಕಾಲ್ ಬಂದಿದೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ತುಂಬ ಆರಾಮಾಗೇನೆ, ಸದ್ಯಕ್ಕೆ ಬೇಡ, ಸಮಯ ಸರಿ ಇಲ್ಲ, ನೀವು ಒಳ್ಳೆ ಉದ್ದೇಶದಿಂದ ಮಾಡ್ತಿರಬಹುದು, ಆದರೆ ಬೇರೆ ಬೇರೆ ರೀತಿ ಚರ್ಚೆ ಆಗುತ್ತೆ, ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿ ಚರ್ಚೆಗೆ ಕಾರಣ ಆಗತ್ತೆ. ಹಾಗಾಗಿ ಸದ್ಯಕ್ಕೆ ಬ್ರೇಕ್ ಹಾಕಿ ಮುಂದೆ ನೋಡೋಣ. ನೀವು ಔತಣಕೂಟ ತಾನೇ ಎಷ್ಟೊಂದು ಮಾಡಬಹುದು, ಬಟ್ ಸಮಯ ಈಗ ಸರಿ ಇಲ್ಲ. ದಲಿತ ಸಚಿವರ ಡಿನ್ನರ್ ಆಗಿತ್ತು, ಡಿನ್ನರ್ ಮೀಟಿಂಗ್, ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ. ಹಿಂದೆ ಕೂಡ ಇಂಥ ಡಿನ್ನರ್ ಮೀಟಿಂಗ್ಗಳು ನಡೆದು ಹೈಕಮಾಂಡ್ ಬ್ರೇಕ್ ಹಾಕಿತ್ತು, ಈ ರೀತಿಯ ಸಭೆಗಳನ್ನು ಮಾಡಬೇಡಿ ಅಂತ. ಅದಾದಮೇಲೆ ಮೊನ್ನೆ ಎಲ್ಲ ಸ್ವಲ್ಪ ಜೋರಾಗಿ ಬೆಳವಣಿಗೆಗಳಾದ ಮೇಲೆ ಸಿಡಿದೇಳ್ತು ಸಿದ್ದು ಬಣ, ಮತ್ತು ಮೀಟಿಂಗ್ ಆಯಿತು. ಈಗ ಆ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಿದ್ದಾರೆ. ಇಂಥ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಬೇಡಿ ಅಂತ. ಹಾಗಾಗಿ ನಾಳಿನ ಡಿನ್ನರ್ ಮೀಟಿಂಗ್ ಮುಂದೂಡಿಕೆ ಆಗಿದೆ. ಸುರ್ಜೇವಾಲಾ ಅವರ ಸಲಹೆಯ ಮೇರೆಗೆ ಪರಮೇಶ್ವರ್ ಅವರು ಈಗ ಒಪ್ಪಿಕೊಂಡಿದ್ದಾರೆ. ಸೊ ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರೀಗ ವಿದೇಶದಿಂದ ಎಂಟ್ರಿ ಆದ ಬಳಿಕ ಯಾವ ಬೆಳವಣಿಗೆಗಳು ಕಾದಿವೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋದು. ಡಿ.ಕೆ. ಶಿವಕುಮಾರ್ ಅವ್ರನ್ನ ಶತಾಯಗತಾಯ FCC ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಪ್ರಯತ್ನ ಆಗ್ತಾ ಇದೆ. ಅವರು ಮತ್ತೂ ದೊಡ್ಡ ಕುರ್ಚಿಯ ಮೇಲೆ ಟಾರ್ಗೆಟ್ ಇಟ್ಕೊಂಡು ಈಗ CM ಕುರ್ಚಿ ಏರೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಫಾರ್ಮುಲಾಗಳನ್ನು ರೆಡಿ ಮಾಡಿಕೊಂಡೇ ಅಖಾಡಕ್ಕೆ ಇಳಿದಿದ್ದಾರೆ. ಈಗಾಗಲೇ ನಿಮ್ಮ ಮುಂದೆ ಸುದ್ದಿ ಇಟ್ಟಿದ್ದೀವಿ. ಹೊರಗಿನಿಂದ ಶಾಸಕರು ತನ್ನ ಬೆನ್ನಿಗಿದ್ದಾರೆ ಅನ್ನೋ ಮೆಸೇಜನ್ನು ಕೂಡ ಪದೇ ಪದೇ ಕೊಡ್ತಿದ್ದಾರೆ. ಕಲಾಪದಲ್ಲಿ ಕೊಟ್ಟಿದ್ರು, ನಾನು ಏನಾಗ್ತೀನಿ ಅನ್ನೋದು ಜಾತಕದಲ್ಲಿ ನನಗೆ ಗೊತ್ತಿದೆ, ಅದು ನಾನು ಓಪನ್ ಆಗಿ ಹೇಳಿದ್ರೆ ಆ ಕಡೆ ಕೂತಿರೋ BJP JDSನವ್ರು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿದ್ರು. ಅದೇ ಬಗೆಯಲ್ಲಿ ಈಗ ಬೆಳವಣಿಗೆಗಳಾಗ್ತಿದ್ದಾವೆ. JDSನ ನಾಯಕರನ್ನ ಡೆಲ್ಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೀಟ್ ಆಗಿದ್ದಾರೆ. 15-20 ನಿಮಿಷ ಮಾತುಕತೆ ನಡೆಸಿದ್ದಾರೆ ಅನ್ನುವ ಸುದ್ದಿ. ಬಂಡೆಪ್ಪ ಕಾಶಂಪುರ್ ಅವರೆಲ್ಲ ಏನು ಮಾತಾಡ್ಕೊಂಡು ಬಂದರು ಅನ್ನುವಂಥ ಕುತೂಹಲಕಾರಿ ಚರ್ಚೆ ಆಗ್ತಾ ಇದೆ. GT ದೇವೇಗೌಡರ ಟೀಮು ಎದ್ದು ನಡೆಯತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಬೇರೆ ಇದಕ್ಕೆ ಪೂರಕವಾಗಿ ಪಕ್ಷ ಒಡೆಯೋ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಅದಕ್ಕೆಲ್ಲ ನಾನು ಸೊಪ್ಪು ಹಾಕಲ್ಲ ಅಂತಿದ್ದಾರೆ. ಸೊ ಏನಾಗ್ತಿದೆ, ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನು? ಯಾಕೆ ಸಿದ್ದು ಬಣ ಇಷ್ಟು ಸಿಟ್ಟು ಮಾಡ್ಕೊಂಡಿದೆ? ಸಮಾವೇಶ, ಶಕ್ತಿ ಪ್ರದರ್ಶನ, ಮೀಟಿಂಗ್ ಮೇಲೆ ಮೀಟಿಂಗು. ಈಗ ಸದ್ಯ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿದ್ದು ಡೆಲ್ಲಿಗೆ ಧಾವಿಸೋದಕ್ಕೆ ಒಂದು ಟೀಮ್ ರೆಡಿ ಆಗ್ತಿದೆ. ಸಿದ್ದು ಬಣದ ನಾಯಕರು ರೆಡಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಪಣ ತೊಟ್ಟು ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.